ತುಂಬ ಜನಕ್ಕೆ ಒಂದು ಫ್ಯಾಷನ್ ಏನು ಅಂತ ಹೇಳಿದ್ರೆ ಅವರು ಡಯಟ್ ಅಂದ ತಕ್ಷಣ ಅವ್ರು ಚಪಾತಿ ತಿಂತೀನಿ ನಾನು ಚಪಾತಿ ತಿಂದರೆ ಮಾತ್ರ ಡಯಟ್. ಅದು ಎಷ್ಟು ತಿಂತೀನಿ ಅಂತ ನೋಡೋದಿಲ್ಲ. ಚಪಾತಿ ತಿಂದರೆ ಡಯಟ್. ಓಟ್ಸ್ ತಿನ್ನಬೇಕು, ನೀನು ಇಡ್ಲಿ ತಿನ್ನಬಾರ್ದು, ದೋಸೆ ತಿನ್ನಬಾರ್ದು, ಅನ್ನ ಮುಟ್ಲೇಬಾರ್ದು, ಈ ಥರದೊಂದು ಕಲ್ಪನೆಗಳಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆ ಥರ ಏನೂ ಇಲ್ಲ. ಒಂದು ಒಳ್ಳೆ ಡಯಟ್ ಅಂತ ಹೇಳಿದ್ರೆ ಎಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ಬೇಕು. ಅದರಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಹೇಳ್ಬಿಟ್ಟು ಈ ಎಲ್ಲದೂ ಇರಬೇಕು. ಆಮೇಲೆ ನಾನು ಹೇಳಿದ್ನಲ್ಲ ಕ್ಯಾಲರಿ ನಂಬರ್, ಅದು ಇಂಪಾರ್ಟೆಂಟ್. ಈ ಎಲ್ಲದು ನಾನು ಹೇಳಿದ್ನಲ್ಲ ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನು, ವೈಟಮಿನ್, ಮಿನರಲ್ ಇದ್ರೆ ಇಟ್ಸ್ ಅ ಗುಡ್ ಡಯಟ್. ನಿಮಗೆ ರೈಸಲ್ಲಿ ಸಿಗ್ಬೋದು, ಚಪಾತಿಯಲ್ಲಿ ಸಿಗ್ಬೋದು, ಇನ್ನೊಂದ್ರಲ್ಲಿ ಸಿಗ್ಬೋದು. ಯಾವ್ದ್ರಲ್ಲಾದ್ರೂ ನ್ಯೂಟ್ರಿಯೆಂಟ್ ಡೆನ್ಸಿಟಿ ಜಾಸ್ತಿ ಇರುತ್ತೋ ಅದನ್ನ ನೀವು ಕನ್ಸ್ಯೂಮ್ ಮಾಡಬಹುದು. ಇನ್ಫ್ಯಾಕ್ಟ್ ನಮ್ ದೇಶದಲ್ಲಿ ತುಂಬಾನೇ ಒಳ್ಳೆ ಮೀಲ್ ಇದೆ. ವೆಸ್ಟರ್ನ್ ಇದ್ರಲ್ಲಿ ನೀವು ನೋಡಿದ್ರೆ, ಕಂಟ್ರೀಸ್ ಅಲ್ಲಿ ನೋಡಿದ್ರೆ ಎಲ್ಲಾದ್ರೂ ರಿಫೈನ್ಡ್, ಮೋಸ್ಟ್ ಆಫ್ ಇಟ್ ಇಸ್ ಪ್ಯಾಕೇಜ್, ಪ್ರಾಸೆಸ್ಡ್ ಫುಡ್. ಅಟ್ಲೀಸ್ಟ್ ನಮ್ದ್ರಲ್ಲಿ ನಮ್ ಮನೇಲೆ ಕುಕ್ ಮಾಡ್ತೀವಿ. ಆ ಕಲ್ಚರೇ ಇಲ್ಲ ಅವರಿಗೆ ಜನರಲಿ. ಸೊ ನಮ್ದ್ರಲ್ಲಿ ಮನೇಲಿ ಕುಕ್ ಮಾಡ್ತೀವಿ, ಮನೇಲೆ ಮುದ್ದೆ ಮಾಡ್ತೀವಿ, ತುಂಬಾನೇ ಹೆಲ್ದಿ. ಅದು ರಾಗಿ ರೊಟ್ಟಿ ಮಾಡ್ತಾರೆ, ಜೋಳದ ರೊಟ್ಟಿ ಮಾಡ್ತಾರೆ, ಆಮೇಲೆ ಮನೇಲೆ ಪಲ್ಯಾನ್ ಮಾಡ್ತಾರೆ, ತುಂಬಾ ಒಳ್ಳೇದು. ಇದೆಲ್ಲ ತಿನ್ಬಹುದು, ನೋ ಪ್ರಾಬ್ಲಮ್. ಬರೇ ನೀವು ಓಟ್ಸೇ ಚೆನ್ನಾಗಿದೆ ಅಥವಾ ಇದೇ ಚೆನ್ನಾಗಿದೆ ಆತರ ಏನು ಇಲ್ಲ. ಈ ನ್ಯೂಟ್ರಿಯೆಂಟ್ ಸಿಗ್ಬೇಕಷ್ಟೇ. ಬಟ್ ಇನ್ಫ್ಯಾಕ್ಟ್ ನೀವು ಇಂಡಿಯನ್ ತಿಂಡಿ ಆಗಿರ್ಬೋದು, ಊಟದಲ್ಲಿ ಆಗಿರ್ಬೋದು, ನೀವು ಒಳ್ಳೆ ಕ್ವಾಂಟಿಟಿಯಲ್ಲಿ ಪಲ್ಯ ಆಗಿರ್ಲಿ, ಸಾರ್ ಆಗಿರ್ಲಿ, ಇದೆಲ್ಲ ತಿಂದ್ರೆ ಇಟ್ ಮೀಟ್ಸ್ ದ ರಿಕ್ವೈರ್ಮೆಂಟ್ ರಿಯಲಿ ವೆಲ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.